ನಾನು ಆವೇಶದಲ್ಲಿ ದುಡುಕಿ ತಪ್ಪು ಮಾಡಿಬಿಡ್ತಿದ್ದೆ ಕಣು. ಅವತ್ತು ವಿಶ್ವಾಸ ಬರದೇ ಇದ್ದಿದ್ರೆ ನಾನು ನಿನ್ನನ್ನು ಕಳ್ಕೊಂಡ್ಬಿಡ್ತಿದ್ದೆ ವಿನೋದ್. ಕಳ್ಕೊತಾ ಇದ್ದು ನೀನಲ್ಲ ಅಂತ ನಾನು. ನೀನು ಬಿಟ್ಟೋದ ಖಾಲಿತನನ ನನ್ನದು ಹೇಗೆ ತುಂಬ್ತಾ ಇದ್ನೋ ಏನೋ. ಸಾಯೋ ಧೈರ್ಯನೂ ಇಲ್ಲದೆ, ಬದುಕೋ ಆಸೆನೂ ಇಲ್ಲದೆ ಅಂತರ್ಪಿಶಾಚಿಯಾಗಿ ಅಲ್ದಾಡ್ತಾ ಇದ್ದೆ. ರಾಧಾ ಬಂದು ಗಲಾಟೆ ಮಾಡಿದ್ದು, ನಿಂಗೂ ಅವಳಿಗೂ ಸ್ನೇಹ ಇದ್ದದ್ದು, ನಿನ್ನ ಚೆಲ್ದಲ್ಲಿ ಅವಳು ಕೊಟ್ಟ ಪುಸ್ತಕ, ಅದೆಲ್ಲ ಅವಳು ಬರೆದ ಸಾಲು, ಇದೆಲ್ಲ ನೋಡಿ ನನ್ನ ತಲೆ ಕೆಟ್ಟೋಗಿತ್ತು ಕಣೋ. ಹುಚ್ಚಿ ನೀನು. ಅವಳು ಯಾವತ್ತೋ ಕೊಟ್ಟ ಪುಸ್ತಕ ನಿನ್ನ ಚೆಲ್ದಲ್ಲಿ ನೋಡಿದ್ನಲ್ಲ, ಅದು KS ನರಸಿಂಹಸ್ವಾಮಿಯವರ ಮೈಸೂರು ಮಲ್ಲಿಗೆ. ಅದೊಂದು ಚಿರನೂತನ. ಅದು ನಾನು ಯಾವಾಗಲೂ ನನ್ನ ಜೊತೆಲೇ ಇಟ್ಕೊಂಡಿರ್ತೀನಿ. ಸಾರಿ ಕಣೋ. ಪುನಃ ತಪ್ಪು ಮಾಡಿಬಿಟ್ಟಿಲ್ಲೋ ವಿಶ್ವಾಸ್. ಇಳಾ ಮಾತನ್ನು ಕೇಳಿ ನೀನು ವಿನೋದ್ ರಾಧಾ ಪ್ರೇಮದ ವಿಷಯನ ಅಂತ ನನ್ನ ಹತ್ರ ಹೇಳಬಾರ್ದಾಗಿತ್ತು. ಹೇಳಿ ತಪ್ಪು ಮಾಡಿಬಿಟ್ಟೆ. ಅಷ್ಟಕ್ಕೂ ಇದನ್ನೆಲ್ಲ ಅವಳ ಹತ್ರ ಡಿಸ್ಕಸ್ ಮಾಡೋ ಅಗತ್ಯ ಏನಿತ್ತು ನಿನಗೆ? ಅದು ಆ ಇಡಿಯಟ್ ಇಳಾ ಹೇಳಿದ್ದನ್ನು ನಂಬಿ ನೀನು ಹೀಗೆ ಮಾಡಿದೆಯಲ್ಲ. ಈಗ ನೋಡು, ನಿನ್ನ ಕೆಲಸದಿಂದ ಅಂತರ ಜೀವಕ್ಕೆ ಅಪಾಯ ಬಂದಿದೆ. ನಾನೆಂಥ ಕೆಲಸ ಮಾಡಿಬಿಟ್ಟೆ. ಇನ್ಮೇಲಾದರೂ ಕೇರ್ಫುಲ್ ಆಗಿರಬೇಕು. ಎಸ್. ಹಾಲು ತೊಗೊಂಬರ್ತೀನಿ. ಅರೆ ವಿಶ್ವಾಸ್, ಇಲ್ಲಿ ದ್ವಾರಪಾಲಕಂತಾರೆ ಏನು ಮಾಡ್ತಾ ಇದೀಯಾ? ನಡಿ ಒಳಗಡೆ. ಕೂತ್ಕೋ ವಿಶ್ವಾಸ್. ದಯವಿಟ್ಟು ನನ್ನ ಕ್ಷಮಿಸು ಅಂತರ. ಯಾವ ವಿಷಯಕ್ಕೆ? ಇಳಾ ನನ್ನ ಹತ್ರ ಬಂದು ಹೇಳಿದ್ದನ್ನ ನಾನು ನಿನಗೆ ಹೇಳಿ ನಿನ್ನ ಮನಸ್ಸನ್ನು ಕದಡ್ಬಿಟ್ಟೆ. ನಿಜ ಹೇಳಬೇಕಂದ್ರೆ ವಿನೋದ್ಗೆ ನೀನು, ನಿನಗೆ ವಿನೋದ್ ಒಳ್ಳೆ ಜೋಡಿ. ನಿನ್ನ ಜೀವಕ್ಕೆ ಕುಂದು ತನ್ನಲ್ಲ ಅನ್ನೋ ಗಿಲ್ಟ್ ನನ್ನನ್ನು ಕಾಡ್ತಾ ಇದೆ. ವಿಶ್ವಾಸ್, ನೀನು ನಮ್ಮ ಫ್ರೆಂಡು, ಅದು ಅಲ್ಲದೆ ವೆಲ್ ವಿಷರ್ ಕೂಡ. ಅಂತರಾಗೆ ಒಳ್ಳೇದಾಗಲಿ ಅನ್ನೋದಕ್ಕೆ ಏನು ಹೇಳಿರ್ತೀಯ. ಈಗ ಅದೆಲ್ಲ ಯಾಕೆ? ಜಸ್ಟ್ ಫರ್ಗೆಟ್ ಇಟ್. ತಗೋ. ಅದೇ ವಿನೋದ್, ಯಾವಾಗಲೂ ಇಷ್ಟೊಂದು ಕೂಲಾಗಿರ್ತಿಲ್ಲ. ಗೊತ್ತಿಲ್ಲ, ಬಹುಶಃ ಬೈ ನೇಚರ್ ಇರ್ಬೋದು. ಗ್ರೇಟ್ ಟು ಹ್ಯಾವ್ ಎ ಫ್ರೆಂಡ್ ಲೈಕ್ ಯು. ಸರಿ, ನೀನು ಆಗಾಗ ಅಡುಗೆ ಮನೆಗೆ ಹೋಗಿ ಕೈ ಸುಟ್ಕೊಳ್ಳೋದಲ್ಲ ಬೇಡ. ನಾನೇ ಹೋಟೆಲ್ಗೆ ಹೋಗಿ ನಿಮಗೆಲ್ಲ ಊಟ ತರ್ತೀನಿ. ಬಾಯ್. ಯೋಚನೆ ಮಾಡಬೇಡಿ, ಈಗ ಕೊನೆ ಸ್ಟೇಜಿಗೆ ಬಂದಿದೆ. ಏನೇ ಇನ್ಫಾರ್ಮೇಷನ್ ಇದ್ರೂ ನಾನು ನಿಮಗೆ ತಿಳಿಸ್ತೇನೆ. ಹೌದಾ? ಯಾವಾಗ? ಆಯ್ತು ಆಯ್ತು. ಇಲ್ಲ ಇಲ್ಲ, ಕಂಟ್ರೋಲ್ ಕೈ ಜಾರ್ತಾ ಇದೆ, ಆದರೂ ಪ್ರಯತ್ನ ಮುಂದುವರೆದಿದೆ. ಆಮೇಲೆ ಫೋನ್ ಮಾಡ್ತೀನಿ. ಹೇಳಕ್ಕ, ಬರ್ಲಿಕ್ಕೆ ಹೇಳಿದ್ರಂತೆ. ಹೇಳೋದಕ್ಕೇನಿದೆ? ಉಪ್ತಿನ ಮನೆಗೆ 2 ಬಗೆಯುವಂತ ಜನಗಳನ್ನೇ ಸಾಕಿದ್ರು ನಮ್ಮ ಯಜಮಾನ್ರು. ಒಬ್ರಿಗೂ ನಿಯತ್ತಿಲ್ಲ. ಯಾರವರು? ಈಗಲೇ ಕೆಲಸದಿಂದ ಕಿತ್ತಾಕ್ತೇನೆ. ಮೊದಲನೇ ಸಾಲಿನಲ್ಲಿ ನೀನೇ ಇದ್ಯಾ. ಸಂಬಳ ನನ್ನ ಹತ್ರ ಇಸ್ಕೊಳ್ತೀಯಾ, ಜನ್ನುಗೆ ನೀನ್ ಸಪೋರ್ಟ್ ಮಾಡ್ತೀಯಾ? ನಾನಂತ ಕೆಲಸ ಮಾಡ್ಲಿಲ್ಲಕ್ಕ. ನಂಗೆ ಕಣ್ಣು ಚೆನ್ನಾಗಿ ಕಾಣಿಸುತ್ತೆ, ಕಿವಿನೂ ಚೆನ್ನಾಗಿ ಕೇಳಿಸುತ್ತೆ. ನನ್ನ ಹತ್ರನೇ ಡಬಲ್ ಗೇಮ್ ಮಾಡ್ತೀಯಾ? ಆ ಕುಡುಕ ಜನ್ನು ನಿನಗೆ ದೊಡ್ಡ ಮನುಷ್ಯ ಆಗ್ಬಿಟ್ನಾ? ಅವನ್ ಬೆನ್ ಹಿಂದೆ ನಿಂತು ಆಳುಗಳು, ಮ್ಯಾನೇಜರ್ಗಳು ನನ್ನ ಮಾತನ್ನ ಕೇಳ್ದರ ರೀತಿ ಮಾಡ್ತೀಯಾ? ಒಂದ್ಸಲಿ ಪೂರ್ತಿ ಅಧಿಕಾರ ನನ್ನ ಕೈ ಸಿಕ್ಲಿ, ಆಗ ನಿಮ್ಗೆಲ್ಲ ಒಂದ್ ಗತಿ ಕಾಣಿಸ್ತೀನಿ. ಅಕ್ಕ, ನೀವು ಈ ಥರ ಮಾತಾಡಬಾರ್ದು. ಕಳೆದ 20 ವರ್ಷದಿಂದ ನಾನು ದನಿ ಸೇವೆ ಮಾಡ್ತಾ ಇದ್ದೇನೆ. ಒಂದು ದಿನ ಆದರೂ ಅವ್ರು ನನ್ನನ್ನು ಈ ಥರ ಮಾತಾಡಿಸ್ಲಿಲ್ಲ. ನೀವು ಈ ಥರ ಮಾತಾಡಿಸಿದ್ದು ನನಗೆ ತುಂಬ ಬೇಜಾರಾಗಿದೆ. ಬಾಲಕ್ಕೆ ಬೇಸರ ಆಗತ್ತೆ ಅಂತ ನಾಯಿ ಬಾಲ ಅಲ್ಲಾಡಿಸದೇ ಇರುತ್ತಾ? ನಾಯಿ ನೀವಾಗಿರ್ಬೋದು, ನಾನು ಬಾಲ ಅಲ್ಲ. ನನ್ನನ್ನೇ ನಾಯಿ ಅಂತ ಕರಿತೀಯಾ? ನಾನು ಕರೆದಿದ್ದೇನಾ? ನೀವೇ ಕರೆದುಕೊಳ್ರಿ. ನೋಡಕ್ಕ, ನೀವು ಈ ಥರ ಎಲ್ಲ ಮಾತಾಡಬಾರ್ದು. ನಾನು ನನ್ನ ದನಿ ಮನೆ ಉಪ್ಪು ತಿಂದು ಬೆಳೆದವನು. ಅವರಿಗೆ ದ್ರೋಹ ಮಾಡಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಯಾರ್ಯಾರು ಎಂತವ್ರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಈಗ ನಾನು ನಿನ್ನ ಯಜಮಾಂತಿ, ಜ್ಞಾಪಕ ಇರಿ. ಇಲ್ದೇ ಇದ್ರೆ ನೀನ್ ತಿಂತಿರೋ ಅನ್ನಕ್ಕೂ ಕಲ್ಲು ಬೀಳುತ್ತೆ, ಹುಷಾರ್. ನನಗೆ ಅನ್ನ ಕೊಡೋದು ಆ ಯೇಸು ಭಗವಂತ, ಅವರನ್ನು ನಾನು ನಂಬಿದ್ದೇನೆ. ಒಂದು ಮಾತು ಹೇಳ್ತೀನಿ ಕೇಳು. ಗೆಲ್ಲೋ ಕುದುರೆ ಬಾಲಕ್ಕೆ ನೀನು ದುಡ್ಡು ಕಟ್ಟಿದ್ರೆ
ಒಬ್ಬ ಮನುಷ್ಯ ಆಗ್ತೀಯ. ಆ ಜನ್ನು ಬೆನ್ ಹಿಂದೆ ಬಿದ್ರೆ ಹುಲ್ ಮೇಯೋ ದನ ಆಗ್ತೀಯ. ಹುಷಾರ್. ಅಂಕಲ್, ಸಂಧ್ಯಾ, ನೀನು ಬುದ್ಧಿವಂತ ತಾನೆ? ಅನುಮಾನನೇ ಬೇಡ. ಐ ಆಮ್ ಟು ಇಂಟೆಲಿಜೆಂಟ್. ಸರಿ, ಹಾಗಾದ್ರೆ ನಾನು ನಿನಗೊಂದು ಆಟ ಹೇಳ್ಕೊಡ್ತೀನಿ, ಸರಿನಾ? ಏನಾಟ ಅಂಕಲ್? ಕುಂಟೆ ಬಿಲ್ಲೆನಾ? ಕುಂಟೆ ಬಿಲ್ಲೆ ಅಲ್ಲ, 1ರಿಂದ 100 ಎಣಿಸು. ಯಾಕೆ? ಇದು ಒಂದು ಆಟನ ಅಂಕಲ್? ನಿಮ್ಗೆ ಪ್ರೈಮರಿ ಸ್ಕೂಲ್ ಮಕ್ಳಿಗೆ ಪಾಠ ಮಾಡಿ ಮಾಡಿ 1 to 100 ಲೆಕ್ಕ ಬಿಟ್ರೆ ಬೇರೆ ಏನು ಬರಲ್ಲ ಅನ್ಸುತ್ತೆ. ಅದಕ್ಕೆ ನನಗೂ ಅದನ್ನೇ ಆಡು ಅಂತ ಇದ್ದೀರಾ. ಹೌದಮ್ಮ, ನಾನು ಪ್ರೈಮರಿ ಸ್ಕೂಲ್ ಮೇಸ್ಟ್ರಾಗಿದ್ದೆ, ನಿನಗೆ 1ರಿಂದ 100 ಹೇಳ್ಕೊಟ್ಟಿದ್ದೆ. ಆದರೆ ನಾನು ಹೇಳಿದ್ದನ್ನ ಸರಿಯಾಗಿ ಎಣಿಸಿದ್ರೆ ನಿನಗೊಂದು ಒಳ್ಳೆ ಪ್ರೈಸ್ ಕೊಡ್ತೀನಿ. ಪ್ರೈಸ್ ಸಿಗೋ ಹಾಗಿದ್ರೆ 1ರಿಂದ 100 ಏನು, 1ರಿಂದ 1000 ಬೇಕಾದ್ರೂ ಎಣಿಸ್ತೀನಿ. ರೆಡಿನಾ? ಆದರೆ ಅದಕ್ಕೆ ಮೊದಲು ಒಂದು ಕಂಡೀಷನ್ ಇದೆ, ಕೇಳು. ಅರೆ ವಿಶ್ವಾಸ್, ನೀನು ಯಾವಾಗ ಬಂದೆ? ಬಾಪ, ಒಳಗ್ ಬಾ, ಕೂತ್ಕೋಪ. ಕಂಡೀಷನ್ ಎಲ್ಲ ಕೇಳೋ ಅಷ್ಟು ಸಹನೆ ಸಂಧ್ಯಾ ಅವ್ರಿಗೆ ಎಲ್ಲಿರ್ಬೇಕು ಅಂಕಲ್? ಕೂತ್ಕೋಪ, ಕೂತ್ಕೋ. ಹಾ, ಜ್ಞಾಪಕಕ್ಕೆ ಬಂತು. ವಿನೋದು ನಿನಗೊಂದು ಪುಸ್ತಕ ಕೊಡಬೇಕು ಅಂತಿದ್ದ. ಬಹುಶಃ ಅವನು ಮರ್ತು ಹೋಗಿದ್ದಾನೆ ಅಂತ ಕಾಣುತ್ತೆ. ಇರಪ್ಪ, ನಾನೇ ತಗೊಂಡ್ಬರ್ತೀನಿ. ಏನ್ರಿ ಸಂಧ್ಯಾ ಅವ್ರೆ, ಏನು ಮಾತಾಡದೆ ಕೂತ್ಬಿಟ್ಟಿದಿರಲ್ಲ? ಯಾಕ್ರಿ, ಏನಾಯ್ತ್ರಿ? ನಾನು ಬರೋದಕ್ಕೆ ಮುಂಚೆ ಚೆನ್ನಾಗೇ ಇದ್ರಲ್ಲ? ಹೌದು, ಇಷ್ಟು ಹೊತ್ತು ಚೆನ್ನಾಗಿದೆ. ಬೆಕ್ಕನ್ ಕಂಡ್ರೆ ಇಲಿಗಳಿಗೆ ಭಯ ಆಗತ್ತೆ. ನೀವು ಬೇಕಿದ್ರೆ ಇಲಿಯಾಗಿ, ಆದ್ರೆ ನನ್ನನ್ನು ಯಾಕ್ರಿ ಬೆಕ್ ಮಾಡ್ತಿದ್ದೀರಾ? ನಾನೇನಂತ ತಪ್ಪು ಮಾಡಿದೆ? ಬೇಟೆ ಆಡ್ತಿದ್ರಲ್ಲ, ಅದಕ್ಕೆ. ಬೇಟೆನಾ? ನಾನೇನು ಬೇಟೆ ಆಡ್ದೆ? ಯಾಕೇನೇನೋ ಮಾತಾಡ್ತಿದ್ದೀರಾ? ಇವತ್ತೇನು ನನ್ನ ಮೇಲೆ ಇಷ್ಟೊಂದು ಕೆಂಡ ಕಾರ್ತಿದ್ರಲ್ಲ? ನೋಡಿ, ನನಗೆ ನಿಮ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಇಲ್ಲಿಂದ ಎದ್ದು ಹೋಗಿ. ಹೆಣ್ಮಕ್ಳು ಜೀವನದ ಜೊತೆ ಚೆಲ್ಲಾಟ ಆಡೋರ್ ಕಂಡ್ರೆ ನನಗೆ ಮೈ ಮೇಲೆ ಜಿರಳೆ ಬಿಟ್ಟ ಹಾಗಾಗತ್ತೆ. ಸಂಧ್ಯಾ, ಏನು ಹೇಳಬೇಕು ಅಂತಿದ್ದೀರಾ ಸ್ಪಷ್ಟವಾಗಿ ಹೇಳಿ. ನಾನೇನಂತ ಅಪರಾಧ ಮಾಡಿದೆ? ಅದನ್ನ ನನ್ನ ಬಾಯಿಂದ ಬೇರೆ ಹೇಳಿಸ್ಬೇಕಾ? ಪ್ಲೀಸ್ ಇಲ್ಲಿಂದ ಹೊರಡಿ. ಓಕೆ, ಇವತ್ತು ನಿಮ್ಮ ಮೂಡ್ ಸರಿ ಇಲ್ಲ ಅನ್ಸುತ್ತೆ. ನಾನು ಇನ್ನೊಂದ್ಸಲ ಬರ್ತೀನಿ. ಮತ್ತೆ ಇನ್ಯಾವತ್ತೂ ಈ ಕಡೆ ಬರಬೇಡಿ. ನನಗೆ ನಿಮ್ಮಂತವ್ರನ್ನ ನೋಡಿದ್ರೆ ಅಸಹ್ಯ ಆಗತ್ತೆ. ವಿಶ್ವಾಸ್, ವಿನೋದ್ ನಿನಗೆ ಕೊಡಬೇಕು ಅಂತಿದ್ದ ಪುಸ್ತಕ ಇದೆ, ತಗೋಪ್ಪ. ಥ್ಯಾಂಕ್ಸ್ ಅಂಕಲ್. ನಾನು ಬರ್ತೀನಿ ಅಂಕಲ್. ಹಾ, ಇದೇನು ಇಷ್ಟು ಬೇಗ ಹೊರಟ್ಬಿಟ್ಟೆ? ಹೋಗ್ಲಿ ಬಿಡಿ ಅಂಕಲ್, ಇಂಥವ್ರಿಗೆ ಒಂದಲ್ಲ ಒಂದು ಅರ್ಜೆಂಟ್ ಕೆಲಸ ಇದ್ದೇ ಇರುತ್ತೆ. ಸಂಧ್ಯಾ, ಅಂಕಲ್, ಮತ್ತೆ ನಿಮ್ ಲೆಕ್ಕನಾ? ಅಲ್ಲಮ್ಮ, ನೀನು ಆ ವಿಶ್ವಾಸ್ ಬಗ್ಗೆ ಯಾಕೆ ಅಷ್ಟೊಂದು ಒರಟಾಗಿ ನಡ್ಕೊಂಡೆ? ಪಾಪ, ಅವನು ತುಂಬಾ ಡೀಸೆಂಟ್ ಹುಡುಗ. ಅಂಕಲ್, ನಿಮ್ಗೆ ಅವನ ಬಗ್ಗೆ ಗೊತ್ತಿಲ್ಲ. ಅಂದಹಾಗೆ ನನಗೆ ಏನು ಇಷ್ಟ ಅಂತ ನೀನು ಕೇಳಲೇ ಇಲ್ಲ. ಅಂಕಲ್, ನಾನು ಮಲ್ಕೋಬೇಕು. ನಾನು ಅದಕ್ಕೆ ಬಂದಿರೋದು. ನೋಡು, ಸಂಕೋಚ ಪಡಬೇಡ, ಭಯ ಪಡಬೇಡ, ಏನೂ ಆಗಲ್ಲ. ಸಂಧ್ಯಾ, ನನಗೆ ನೀನು ಅಂದರೆ ತುಂಬ ಇಷ್ಟ. ನೋಡಿ, ನನಗಿದೆಲ್ಲ ಇಷ್ಟ ಆಗಲ್ಲ. ನಿನಗೆ ಇನ್ನೂ ಗೊತ್ತಿಲ್ಲ, ಅದಕ್ಕೆ ಹಾಗಂತೀಯ. ಒಂದು ಸಲ ಗೊತ್ತಾದರೆ ತಾನಾಗೆ ಇಷ್ಟ ಆಗತ್ತೆ. ಡೋಂಟ್ ವರಿ. ನೀವ್ ಈ ಮಟ್ಟದ ಮನುಷ್ಯ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಒಳ್ಳೆ ಮನುಷ್ಯನೇ. ನಾನು ನಿನಗೆ ಕೆಲಸ ತೆಗೆಸ್ಕೊಳ್ಳಿಲ್ವಾ? ನನ್ನ ಮನೇಲಿ ನಿನ್ನ ಇಟ್ಕೊಳ್ಳಿಲ್ವಾ? ನಾನು ಏನು ಮಹಾ ಕೇಳ್ತಾ ಇದ್ದೀನಿ, ಅದಕ್ಕೆ ಯಾಕೆ ಇಷ್ಟೊಂದು ಹೆದರ್ತೀಯಾ? ನೋಡಿ, ಹತ್ರ ಬರಬೇಡಿ. ನಾನು ನಿನ್ ತಂಗಿ ಆಗ್ಬೇಕು. ನಿನ್ ಕಾಮದ ಕಣ್ಗಳಿಗೆ ತಾಯಿ ತಂಗಿ ಎಲ್ಲ ಲವರ್ಸ್ ತರ ಕಾಣಿಸ್ತಾರ. ಯು ಚೀಟ್.
ಸಂಧ್ಯಾ ಸಂಧ್ಯಾ ಎಲ್ಲ ಗಂಡಸರು ಒಳ್ಳೆಯವರಲ್ಲ. ಕೆಲವರು ಸಂಭಾವಿತರ ತರ ವೇಷ ಹಾಕೊಂಡು ಓಡಾಡ್ತಾ ಇರ್ತಾರೆ. ಅಂಥವ್ರನ್ನ ಮನೆ ಹೊಸಲು ಕೂಡ ತುಳಿಯೋದಕ್ಕೆ ಬಿಡಬಾರ್ದು. ವಿಶ್ವಾಸ ಅಂಥ ಕೆಲಸ ಏನಮ್ಮ ಮಾಡ್ದ? ನಿಮ್ಮ ಕಣ್ಣಿಗೆ ಎಲ್ಲರೂ ಒಳ್ಳೆಯವ್ರ ತರ ಕಾಣಿಸ್ತಾರೆ. ಗೋಮುಖ ವ್ಯಾಘ್ರದ ಬಗ್ಗೆ ಕೇಳಿರ್ಬಹುದಲ್ಲ ನೀವು? ಇಲ್ಲಮ್ಮ ಸಂಧ್ಯಾ, ನೀನು ವಿನಾಕಾರಣ ವಿಶ್ವಾಸ ಬಗ್ಗೆ ಏನೋ ತಪ್ಪು ತಿಳ್ಕೊಂಡಿದ್ಯಾ ಅನ್ಸತ್ತೆ. ಇಷ್ಟು ದಿನ ತಪ್ಪಾಗಿ ತಿಳ್ಕೊಂಡಿದ್ದೆ, ಆದ್ರೆ ಈಗ ಅವನ ಬಗ್ಗೆ ಸರಿಯಾಗಿ ತಿಳ್ಕೊಂಡಿದ್ದೀನಿ. ಸಂಧ್ಯಾ, ಇದ್ದಕ್ಕಿದ್ದಾಗೆ ಇವಳಿಗೆ ಇಷ್ಟೊಂದು ಬೇಜಾರಾಗೋದಕ್ಕೆ ಕಾರಣ ಏನು? ಹ? ಯಾಕೆ ಇವಳು ಹೀಗಾದ್ಲು? ಬೇಡವು, ಇಷ್ಟೆಲ್ಲ ಪ್ರೀತಿ ಮಾಡಬೇಡ. ನಾನು ಸೋಮಾರಿಯಾಗಿ ನಿನ್ನ ಮೇಲೆ ಡಿಪೆಂಡ್ ಆಗ್ಬಿಡ್ತೀನಿ ಅಷ್ಟೇ. ಅಂತರ ವಿ ಆರ್ ಇಂಟರ್ ಡಿಪೆಂಡೆಂಟ್. ತಗೋ, ಲಾಸ್ಟ್ ಹೊತ್ತು ತಿನ್ಬಿಡು. ತಗೋ. ಈಗ ಕೇಶಾಲಂಕಾರ ಸಮಯ. ಎಲ್ಲಿ ತಿರುಗು. 3 ದಿನದಿಂದ ಹಾಸಿಗೆಯಲ್ಲಿ ಮಲಗಿ ಕೂದಲೆಲ್ಲ ಸಿಕ್ಕಾಗಿದೆ. ನಾನೇ ಬರ್ತೀನಿ ಕೊಡು. ನೋಡು, ಡಾಕ್ಟ್ರ್ ಹೇಳಿದ್ದಾರೆ ನಿಮಗೆ ಕಂಪ್ಲೀಟ್ ರೆಸ್ಟ್ ಬೇಕು ಅಂತ. ನನಗೆ ನರ್ಸಿಂಗ್ ಮಾಡಕ್ಕೆ ಹೇಳಿದೆ. ತಿರುಗು, ನಾನೇ ಬಾರಿಸ್ತೀನಿ. ಯಾರು? ಯಾರೋ ಬಂದಿದ್ದಾರೆ, ನಾನು ನೋಡ್ತೀನಿ. ಹಲೋ ಸರ್. ಹಲೋ ವಿನೋದ್, ನೀವಿಲ್ಲಿ? ನಮ್ಮ ಮನೆ ಕಡೆ ಹೋಗಿದ್ದೆ. ನೀನು ಎಲ್ಲಿದ್ದೀಯ ಅಂತ ಗೊತ್ತಾಯ್ತು. ನಿನ್ನೆ ನೋಡಕ್ಕೆ ಬಂದೆ. ಒಳಗೆ ಬನ್ನಿ. ಅದಕ್ಕೆ ನೀವು ಕೂತ್ಕೊಳ್ಳಿ, 1 ನಿಮಿಷ ಬಂದೆ. ಓಕೆ. ಹಾಯ್ ಅಂತರ. ಹಲೋ ಸರ್, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹೇಗಿದ್ದೀರಿ? ನಾನು ಆರಾಮಾಗಿದ್ದೀನಮ್ಮ. ತಗೋ ಅಂತ. ಈಗ ಬೇಡವೋ, ಊಟನೇ ಜಾಸ್ತಿ ಆಯ್ತು. ನಂತರ ಡಾಕ್ಟ್ರ್ ಹೇಳಿದ್ದಾರೆ ಹಾಲು ಕುಡಿಲೇಬೇಕು ಅಂತ. ತಗೋ, ತೊಗೊಳ್ಳಿ ಸರ್. ಬೇಡ ವಿನೋದ್, ನಂದು ಈಗಷ್ಟೇ ಟಿಫಿನ್ ಎಲ್ಲ ಮುಗಿಸ್ಕೊಂಡು ಬಂದೆ. ಸರ್, ನೀವು ನಮ್ಮ ಮನೆ ಅತಿಥಿ. ತಗೊಳ್ಳಿ. ವಿನೋದ್, ನೀನು ಒಳ್ಳೆ ನರ್ಸ್ ಕಣೋ. ಒಳ್ಳೆ ನರ್ಸ್ ಮಾತ್ರ ಅಲ್ಲ ಸರ್, ತಾಯಿ ಹಾಗೆ ನೋಡ್ಕೊಳ್ತಾನೆ. ಯಾಕೆ, ಆರೋಗ್ಯ ಸರಿ ಇಲ್ವಾ? ಏನೂ ಇಲ್ಲ ಸರ್, ಸ್ವಲ್ಪ ಹುಷಾರಿರ್ಲಿಲ್ಲ ಅಷ್ಟೇ. ಇವನು ಅದನ್ನೇ ದೊಡ್ಡ ವಿಷಯ ಅನ್ನೋ ಹಾಗೆ ಮಾಡ್ತಿದ್ದಾನೆ. ಆ ವಿಷಯ ಹಾಗಿರ್ಲಿ ಬಿಡಿ. ನೀವೇನು ಇದ್ದಕ್ಕಿದ್ದಾಗ ನಮ್ಮನೆ ಕಡೆ? ವಿಷಯ ಇದೆ, ಆದರೆ ಇಲ್ಲಿ ಬೇಡ. ನಾನು ಸಾಯಂಕಾಲ ಸಿಗ್ತೀನಿ, ಅಲ್ಲೇ ಮಾತನಾಡೋಣ. ಆಯ್ತು ಸರ್. ನಾನು ಬರ್ತೀನಿ. ಎಸ್ ಸರ್, ಸಿಗ್ ಬರ್ತೀನಿ ಅಂತ. ಏನು ಹೀಗೆ ಬಂದು ಹಾಗೆ ಹೋಗ್ಬಿಟ್ರು? ಅದೇ ಹೇಳಿದ್ರಲ್ಲ, ಸಾಯಂಕಾಲ ಸಿಗ್ತೀನಿ ಎಲ್ಲ ಹೇಳ್ತೀನಿ ಅಂತ. ನೋಡೋಣ. ನೀನು ಮೊದಲು ಹಾಲು ಕುಡಿ, ತಪ್ಪಿಸ್ಕೊಳಕ್ ಕಾಯ್ತಾ ಇರ್ತೀಯ. ಕುಡಿ. ಈ ಸಂಧ್ಯಾ ಯಾಕೆ ನನ್ನ ಜೊತೆ ಈ ರೀತಿ ವರ್ತಿಸಿದ್ಲು? ಅವಳು ಇಷ್ಟು ದಿನ ನಗ್ತಾ ತುಂಟತನ ಮಾಡ್ತಾ ಮಾತಾಡ್ತಾ ಇದ್ಲು. ಎಲ್ಲೋ ನನ್ನ ಕಂಡ್ರೆ ಪ್ರೀತಿ ಹುಟ್ಟಿರ್ಬೇಕು ಅಂತ ನಾನು ಅಂದ್ಕೊಂಡೆ. ಆದರೆ ಈ ಪ್ರೀತಿ ಹುಟ್ಟೋದಕ್ಕೆ ಮುಂಚೆನೇ ಯಾಕೆ ಹೀಗಾಯಿತು? ನಾನು ಅವಳ ಜೊತೆ ತಮಾಷೆಯಾಗಿ ಮಾತಾಡೋದನ್ನು ಬಿಟ್ಟರೆ ಎಂದೂ ತಪ್ಪಾಗಿ ನಡ್ಕೊಂಡಿರಲಿಲ್ಲ. ಅವಳಿಗೆ ಬೇಸರ ಆಗೋ ಹಾಗೆ ಎಂದೂ ವರ್ತಿಸಿರಲಿಲ್ಲ. ಹೌದು, ಇಷ್ಟು ಹೊತ್ತು ಚೆನ್ನಾಗಿದೆ. ಬೆಕ್ಕನ್ ಕಂಡ್ರೆ ಇಲಿಗಳಿಗೆ ಭಯ ಆಗತ್ತೆ. ಬೇಟೆ ಆಡ್ತಿದ್ರಲ್ಲ ಅದಕ್ಕೆ. ನೋಡಿ, ನನಗೆ ನಿಮ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಇಲ್ಲಿಂದ ಎದ್ದು ಹೋಗಿ. ಆದರೂ ಸಂಧ್ಯಾ ಯಾಕೆ ಹೀಗೆ ಮಾಡಿದ್ಲು? ಇಳ ಏನಾದರೂ ನನ್ನ ಬಗ್ಗೆ ಸಂಧ್ಯಾನ ಹತ್ರ ಹೋಗಿ ಚಾಡಿ ಹೇಳಿರ್ಬೋದಾ? ಆದರೆ ಅವಳು ಯಾಕೆ ವಿನೋದ್ ಮನೆಗೆ ಹೋಗ್ತಾಳೆ? ಒಂದು ಅರ್ಥ ಆಗ್ತಾ ಇಲ್ಲಲ್ಲ ನನಗೆ.
ಒಂದು ವೇಳೆ ನಾನು ಅವತ್ತು ಇಳಾನ ಬೈದಿದ್ದಕ್ಕೆ ನನ್ನ ಮೇಲೆ ಸೇಡು ತೀರಿಸ್ಕೋಬೇಕು ಅಂತ ಸಂಧ್ಯಾ ಹತ್ರ ಹೋಗಿ ಕಿವಿ ಚುಚ್ಚಿರ್ಬೋದಾ? ಎಸ್, ಈ ಸಾಧ್ಯತೆಗಳಿರಬಹುದು. ಇಳ ಹಾಗೆ ಮಾಡಿದರೆ ಅದು ಅವಳ ಹಣೆ ಬರಹ. ಅವಳನ್ನ ಡಿಸ್ಮಿಸ್ ಮಾಡಿದೆ ನನಗೆ ಅವತ್ತು ಬೇರೆ ದಾರಿನೇ ಇರಲಿಲ್ಲ. ಆದರೆ ಆ ಕಾರಣಕ್ಕೋಸ್ಕರ ಸಂಧ್ಯಾನ ಕಳ್ಕೊಳ್ಳೋದಕ್ಕೆ ನಾನು ಸಿದ್ಧ ಇಲ್ಲ. ಮತ್ತೆ ಇನ್ಯಾವತ್ತೂ ಈ ಕಡೆ ಬರಬೇಡಿ. ನನಗೆ ನಿಮ್ಮಂತವ್ರನ್ನ ನೋಡಿದ್ರೆ ಅಸಹ್ಯ ಆಗತ್ತೆ. ಸಂಧ್ಯಾ, ತಿರಸ್ಕಾರ ಮಾಡಬೇಡ. ನನಗೆ ನಿನ್ನ ಪ್ರೀತಿ ಬೇಕು. ನನ್ನ ಒಂಟಿತನನ ನೀಗಿಸೋದಕ್ಕೆ ನನಗೆ ನೀನು ಬೇಕು. ನನ್ನ ಮನಸ್ಸಿನ ಕತ್ಲೆಯಲ್ಲಿ ನಿನ್ನ ಪ್ರೀತಿಯ ಕಾಮನ ಬಿಲ್ಲನ್ನು ತುಂಬಿ ಬೆಳಕು ಹರಡಬೇಕು. ಸಂಧ್ಯಾ, ಪ್ಲೀಸ್ ನನ್ನನ್ನು ದೂರ ಮಾಡಬೇಡ. ನನ್ನ ಹತ್ರ ಬಾ. ನನ್ನ ಬಾಳ ಸಂಗಾತಿ ಆಗು ಸಂಧ್ಯಾ, ಪ್ಲೀಸ್. ನಾನು ಅಂತರ ಮೇಲೆ ಇರ್ತೀನಿ ಅಂತ ನಿಮ್ಗೆ ಯಾರು ಹೇಳಿದ್ರು? ನಾನು ಅಂತರ ಮೇಲೆ ಇರ್ತೀನಿ ಅಂತ ನಿಮ್ಗೆ ಯಾರು ಹೇಳಿದ್ರು ಅಂತ ಕೇಳಿದೆ. ಅದೆಲ್ಲ ಯಾಕೆ? ಹೇಗೂ ನೀನು ಇಲ್ಲಾದ್ರೂ ಸಿಕ್ಕಿದ್ಯಲ್ಲ. ಯಾಕೆ? ನೋಡು ವಿನೋದ್, ನನ್ನ ಮನಸ್ಸಿನೊಳಗಿರುವ ಹಲವಾರು ಪ್ರಶ್ನೆಗಳಿಗೆ ಈಗ ನನಗೆ ಉತ್ತರ ಸಿಕ್ತು. ನಾನಿಲ್ಲಿ ಬಂದಿದ್ದು ನೀನು ರಾಧಾಳನ್ನ ಮದುವೆ ಆಗುವಂತ ಒಪ್ಸೋದಕ್ಕೆ. ಏನು ಹೇಳ್ತಿದ್ದೀರಿ ನೀವು? ರಾಧಾ ನಿನ್ನನ್ನು ಹೇಗೆ ಹಚ್ಕೊಂಡಿದ್ಲೋ ಹಾಗೆ ನೀನು ರಾಧಾಳನ್ನ ಪ್ರೀತಿಸ್ತೀನಿ ಅಂತ ನಾನು ತಿಳ್ಕೊಂಡಿದ್ದೆ. ನೀವು ಈ ರೀತಿ ಅನ್ಕೊಳ್ಳೋದಕ್ಕೆ ಕಾರಣ ಏನು? ನಾನು ರಾಧಾನ ಪ್ರೀತಿಸ್ತಾ ಇದ್ದೀನಿ ಅಂತ ನಿಮ್ಮ ಹತ್ರ ಯಾವತ್ತಾದ್ರೂ ಹೇಳಿದ್ದೀನ? ಇಲ್ಲ. ಆದರೂ ನೋಡಿ ಸರ್, ರಾಧಾಗೆ ನಾನು ಒಬ್ಬ ಒಳ್ಳೆಯ ಸ್ನೇಹಿತ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಒಬ್ಬ ಒಳ್ಳೆಯ ಸ್ನೇಹಿತನಾಗಿ ನನ್ನ ಕೈಲಿ ಏನು ಮಾಡೋದಕ್ಕೆ ಸಾಧ್ಯವೋ ಅದೆಲ್ಲನೂ ಮಾಡ್ತೀನಿ. ಆದರೆ ಈ ಪ್ರೀತಿ ಮದುವೆ ಎಲ್ಲನೂ ಬರೀ ಕಲ್ಪನೆ ಅಷ್ಟೇ. ಆದರೆ ರಾಧಾ ನಿನ್ನನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾಳೆ ವಿನೋದ್. ಪ್ರೀತಿ ಅನ್ನೋದು ಒನ್ ವೇ ಟ್ರಾಫಿಕ್ ಅಲ್ಲ ಸರ್. ಅದು ಎರಡು ಮನಸ್ಸುಗಳು ಸಂಗಮವಾಗಿ ಹರಿಯಬೇಕಾದ ಜೀವನದಿ. ರಾಧಾಗೆ ತನ್ನ ಮನಸ್ಸನ್ನ ಬದಲಾಯಿಸ್ಕೊಳ್ಳೋಕೆ ಹೇಳಿ ಸರ್. ಅವಳು ನಮ್ಮ ಆಫೀಸಿಗೆ ಬಂದು ಆವೇಶದಿಂದ ಮಾತಾಡೋದ್ರಿಂದ ಅಂತರ ಪ್ರಾಣ ಕಳ್ಕೊಳ್ಳೋಕೆ ಹೊರಟಿದ್ಲು. ನನ್ನ ಅದೃಷ್ಟ, ಅವ್ಳಿಗೇನೂ ಆಗಲಿಲ್ಲ. ನಾನು ರಾಧಾಗೆ ಈ ವಿಷಯನ ಬಹಳ ಸಲ ಅರ್ಥ ಮಾಡಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೀನಿ. ಆದರೆ ಅವಳದನ್ನು ತಿಳ್ಕೊತಾನೆ ಇಲ್ಲ. ವಿನೋದ್, ನಾನು ಇಳ ಮತ್ತೆ ರಾಧಾ ಹೇಳೋದು ಕೇಳಿ ನೀನೊಬ್ಬ ಮೋಸಗಾರ ಅಂತ ತಿಳ್ಕೊಂಡಿದ್ದೆ. ನಾನು ನಿನಗೆ ಬುದ್ಧಿ ಹೇಳೋದಕ್ಕೆ ಬಂದಿದ್ದೆ. ಆದರೆ ನಿನ್ನ ಹಾಗೂ ಅಂತರಾಳ ಮಧ್ಯೆ ಅನ್ಯೋನ್ಯತೆ ನೋಡಿ ಅವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಆದರೆ ನಿಜವಾದ ಪ್ರೀತಿ ಇರೋದು ಇಲ್ಲೇ ಅಂತ ಅನ್ನಿಸ್ತು. ನೀನೇ ಹೇಳೋದು ಸರಿ. ರಾಧಾಳನ್ನ ನಾನು ಕನ್ವಿನ್ಸ್ ಮಾಡ್ತೀನಿ. ಭ್ರಮೆಯಲ್ಲಿ ಬದುಕೋದನ್ನು ಬಿಟ್ಟು ವಾಸ್ತವವನ್ನು ಎದುರಿಸುವ ಆತ್ಮವಿಶ್ವಾಸ ನಮ್ಮಲ್ಲಿ ಇರಬೇಕು. ರಾಧಾಳಲ್ಲಿ ನಾನು ಮಾತನಾಡ್ತೀನಿ. ನೀನೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಈಗ ನನ್ನ ಮನಸ್ಸು ನಿರಾಳವಾಗಿದೆ. ವಿನೋದ್, ತುಂಬ ಹೊತ್ತಾಯ್ತಲ್ಲ, ನಾವಿನ್ನು ಹೊರಡೋಣ. ನಿನಗೋಸ್ಕರ ಅಂತರ ಕಾಯ್ತಿರ್ಬೇಕು. ನನ್ನ ಮನಸ್ಸು ನಿಮ್ಗಾದ್ರೆ ಅರ್ಥವಾಯ್ತಲ್ಲ ಸರ್. ಸಂಬಂಧಪಟ್ಟವ್ರಿಗೆಲ್ಲ ಅದು ಅರ್ಥವಾದ್ರೆ ಒಳ್ಳೇದು. ಬನ್ನಿ ಹೋಗೋಣ. ಈಗಾಗ್ಲೇ ಒಂದ್ಸರಿ ಗೋವಿಂದ್ ಬದುಕಲ್ಲಿ ಬಿರ್ಗಾಳಿ ಎಬ್ಸ್ ಹೋಗಿದ್ದೆ. ಮತ್ಯಾಕ್ ಬಂದಿದ್ಯಾ? ನಿನ್ನೆ ಕೇಳ್ತಾ ಇರೋದು, ಬೇರೆಯವ್ರ ಬದುಕಲ್ಲಿ ಚೆಲ್ಲಾಟ ಆಡೋದಂದ್ರೆ ನಿಂಗೊಂಥರ ಆಟ ಆಗೋಗಿದೆ ಅಲ್ವಾ? ಮಾತಾಡು, ಮತ್ಯಾಕ್ ಅವ್ರ ಬೆನ್ ಹತ್ತಿದ್ಯಾ? ನನಗೆ ಬೇರೆ ದಾರಿ ಇರ್ಲಿಲ್ಲ. ಯಾಕಿರ್ಲಿಲ್ಲ? ನೀನ್ ಬುಟ್ಟಿಗೆ ಬೀಳೋರ್ಗೇನ್ ಕಡ್ಮೆನಾ? ನೆಮ್ಮದಿ ಆಗಿರೋ ನಮ್ ಸಂಸಾರದಲ್ಲಿ ಚಂಡಮಾರುತನ್ ಯಾಕೆ ಎಬ್ಬಿಸ್ತಾ ಇದ್ಯಾ? ಪ್ಲೀಸ್, ನನ್ನ ತಪ್ಪು ತಿಳ್ಕೊಬೇಡಿ. ಯಾಕೆ ತಪ್ಪು ತಿಳ್ಕೊಬಾರ್ದು? ನೀನ್ ಅವ್ರನ್ನ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅರ್ಚನಾ,